ವಡೇರಹಳ್ಳಿ ಗ್ರಾಮ ಪಂಚಾಯತಿಯ 2025-26ನೇ ಸಾಲಿನ ಗ್ರಾಮ ಸಭೆ ಯಲಹಂಕ ಕ್ಷೇತ್ರದ ವಡೇರಹಳ್ಳಿ ಗ್ರಾಮ ಪಂಚಾಯತಿ 2025-26ನೇ ಸಾಲಿನ ಪ್ರಥಮ ಗ್ರಾಮ ಸಭೆಯು ಪಂಚಾಯಿತಿಯ ಆವರಣದಲ್ಲಿ ಆಯೋಜಿಸಿದ ಸಭೆಗೆ ಜ್ಯೋತಿ ಬೆಳಗುವ ಮೂಲಕ ಅಧ್ಯಕ್ಷರು ಸಭೆಗೆ ಚಾಲನೆ ನೀಡಿದರು. ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿ ಆಡಳಿತ ವರದಿ ಮಂಡನೆ ಮಾಡಿದರು. ನಂತರ ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಿ ವಿವಿಧ ಇಲಾಖಾಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಸೌಕರ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಅದನಂತರ SC, ST, SSLC ವಿದ್ಯಾರ್ಥಿಗಳಿಗೆ 25% ದೊರೆಯುವ ಅನುದಾನದಲ್ಲಿ ಪ್ರೋತ್ಸಾಹ ಧನ, ಅಂಗವಿಕಲರಿಗೆ, ಬಡ ರೋಗಿಗಳಿಗೆ ಸಹಾಯಧನ ಚೆಕ್ ವಿತರಣೆ ಮಾಡಿದ್ರು. ಅಧಿಕಾರಿಗಳು ತಿಳಿಸಿಕೊಟ್ಟಿದ್ದಾರೆ. ಏನಂತಂದ್ರೆ ಇಲ್ಲಿರೋದು ಕೃಷಿ ಹತ್ರ ಅಂತಂದ್ರೆ ಇಲ್ಲಿ ಕೃಷಿ ಚಟುವಟಿಕೆಗಳು ಕಡಿಮೆ ಇರೋದ್ರಿಂದ ಕೃಷಿ ಚಟುವಟಿಕೆಗಳು ಕಡಿಮೆ ಇರೋದ್ರಿಂದ ಅಟ್ಲೀಸ್ಟ್ ವೈಯಕ್ತಿಕ ಕಾಮಗಾರಿಗಳಾದಂತ ಈ ಮನೆಯಲ್ಲಿ ಜಾನುವಾರುಗಳು ಇರುವಂತವ್ರು ಏನ್ ಮಾಡಬಹುದು ಅಂತಂದ್ರೆ ಕುರಿ ಶೆಡ್, ದನ ಶೆಡ್ ಇವೆಲ್ಲ ನಿರ್ಮಾಣ ಮಾಡ್ಕೊಬಹುದು. ಇನ್ನೊಂದೇನಂತಂದ್ರೆ ಹಿಂಗು ಗುಂಡಿಗಳನ್ನ ನಿರ್ಮಾಣ ಮಾಡ್ಕೊಬಹುದು. ಹಿಂಗು ಗುಂಡಿಗಳನ್ನ ಅಂತಂದ್ರೆ ಬೂದ್ ನೀರು ನಿರ್ವಹಣೆಗೂ ಈಗ ನಾವು ಬಳಸಿದಂತ ನೀರು ಎಲ್ಲ ಚರಂಡಿಗೆ ಬಿಡ್ತೀವಿ, ಇಲ್ಲ ದಾರಿ ಮಧ್ಯೆ ಬಿಡ್ತೀವಿ, ಅದೆಲ್ಲ ಓಡಾಡ್ಲಿಕ್ಕೂ ತೊಂದರೆ ಆಗ್ತೈತೆ. ಚರಂಡಿಗೆ ಬಿಡೋದ್ರಿಂದ ಏನಂದ್ರೆ ಸೊಳ್ಳೆ ಉತ್ಪತ್ತಿಯಾಗಿ ಮತ್ತೆ ನಮ್ಮ ಕಾಯಿಲೆಗಳು ನಾವೇ ಆಹ್ವಾನ ಮಾಡ್ಕೊಂಡಂಗ ಆಗ್ತೈತೆ. ಇದಕ್ಕೆ ಹಿಂಗು ಗುಂಡಿಗಳು ಏನಾದ್ರು ನಿರ್ಮಾಣ ಮಾಡ್ಕೊಂಡ್ರ ಅಂತಂದ್ರೆ ನೀವು ಸ್ನಾನ ಮಾಡಿದಂತ ನೀರು, ಬಟ್ಟೆ ವಾಶ್ ಮಾಡಿದಂತ ನೀರು, ಮತ್ತೆ ಪಾತ್ರೆ ತೊಳೆದಂತ ನೀರು ಎಲ್ಲ ಅದಕ್ಕೆ ಇಂಗುತ್ತೆ ನೀರು. ನಾವು ಭೂಮಿ ಇಷ್ಟೆಲ್ಲ ಕೊಟ್ಟಿದೆ, ನಮ್ಗೆ ಭೂಮಿ ಕುಡಿಲಿಕ್ಕೆ ನೀರು, ಗಾಳಿ ಎಲ್ಲ ಕೊಟ್ಟಿರ್ಬೇಕಾದ್ರೆ ನಾವು ಭೂಮಿಗೆ ಏನಾದ್ರು ಕೊಡ್ಬೇಕಾ ಬೇಡವಾ? ಕೊಡ್ಬೇಕು ಅಂತಂತಂದ್ರೆ ನೀರನ್ನ ಭೂಮಿಗೆ ಇಂಗುತ್ತಷ್ಟು ಅಂತರ್ಜಲ ಮಟ್ಟ ಹೆಚ್ಚಾಗ್ತೈತೆ. ಅಂತರ್ಜಲ ಮಟ್ಟ ಹೆಚ್ಚಾದಂತೆ ನಾವು ಮುಂದಿನ ನೆಕ್ಸ್ಟ್ ಇನ್ನು 20% ರೈಸ್ ಆಗಿದೆ. ಬಟ್ ಇವಾಗ ನೆಕ್ಸ್ಟ್ ಇಯರ್ ಆಕ್ಷನ್ ಪ್ಲಾನ್ ಮಾಡಕ್ಕೆ ಇವಾಗ ಈ ಗ್ರಾಮ ಸಭೆಯಲ್ಲಿ ನೀವು ವರ್ಕ್ಸ್ ನ ಕೊಡ್ಬೇಕು. ಏನೇನು ವರ್ಕ್ಸ್ ಮಾಡ್ಬೇಕಂದ್ರೆ ಮನೆಗೆ 90 ದಿನ ಕೊಡ್ತೀವಿ, ಅಂದ್ರೆ 33,000 ಕೊಡ್ತೀವಿ. ಅಂದ್ರೆ ಅವ್ರ ಪಾಯ, ಲಿಂಕ್ಲು ಮತ್ತೆ ರೂಫ್ ವರ್ಗು ಸ್ಟೇಜ್ ಬೈ ಸ್ಟೇಜ್ ಕೊಡ್ತೀವಿ ನಾವು. ಅದು RJRC ಅನ್ನೋರಾಗಿ ನಮ್ಗೆ ಅಪ್ರೂವ್ ಆಗಿರ್ಬೇಕು. ನೆಕ್ಸ್ಟ್ ದನದ ಕೊಟ್ಟಿಗೆ ಕೊಡ್ತೀವಿ, ಅದು 52,000. ಮತ್ತೆ ಕೃಷಿ ಹೊಂಡ ಕೊಡ್ತೀವಿ, ಇಂಡಿವಿಜುವಲ್ ಆಗಿ ಕೊಡ್ತೀವಿ, ಕಮ್ಯುನಿಟಿ ಆಗಿ ಕೊಡ್ತೀವಿ. ಮತ್ತೆ ಸೋಪ್ ಫಿಟ್ ಮನೆಗೆ ಬಚ್ಚಲ ಗುಂಡೆ, ಇದು ಕುಡಿದ ನೀರು ನಿರ್ವಹಣೆ ಕಾರ್ಯಕ್ರಮದಲ್ಲಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಲ್ ಸರೋಜಮ್ಮ, ಉಪಾಧ್ಯಕ್ಷ ಎಸ್ ರಾಕೇಶ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಚ್ ರುದ್ರೇಶಯ್ಯ, ಕಾರ್ಯದರ್ಶಿ ಎಂ ಚನ್ನಪ್ಪ, ಪಂಚಾಯಿತಿ ಸದಸ್ಯರು, ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ನಾಗರಿಕರು, ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, BE5 ನ್ಯೂಸ್, ವಡೇರಹಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.